ಕೂಡ ಲಿಂಕ್ ಆಗಿರುತ್ತೆ. ನಿಮ್ಮ ದೇಹ ಹೆಂಗೆಲ್ಲ ಇಲ್ಲಿ ವರ್ತನೆ ಮಾಡುತ್ತೆ, ಏನೇನೆಲ್ಲ ಕೆಲಸ ಮಾಡ್ತೀರಾ, ಅಥವಾ ನೀವೊಬ್ಬ ಸಿನಿಮಾ ರಂಗದಲ್ಲಿ ಇದ್ರೂ ಕೂಡ, ಅಥವಾ ಇನ್ನೇನೋ ಆಗಿದ್ದರೂ ಕೂಡ, ನೀವೊಬ್ಬ ಇನ್ನೇನೋ ಕೆಲಸದವನಾಗಿದ್ದರೂ ಕೂಡ ಅದಕ್ಕೆ ಕಾರಣವೇ ನಿಮ್ಮ ಪ್ರಾರಬ್ಧಗಳು. ಸೊ ಆ ಪ್ರಾರಬ್ಧಗಳನ್ನು ಮುಗಿಸಿದ ಮೇಲೇ ನೀವೊಬ್ಬ ನಿಜವಾದ ಯೋಗಿ ಆಗೋಕ್ಕೆ ಸಾಧ್ಯ. ಮತ್ತು ಎಲ್ಲ ಈ ಆಧ್ಯಾತ್ಮದ ಗುರಿನೇ ಇದು, ನಿಮ್ಮ ಪ್ರಾರಬ್ಧಗಳನ್ನು ಸವಿಸೋದು. ಯಾರನ್ನೇ ನಾನು ಕೇಳಿದ್ರು ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ, ಹಿಂದಿನ ಜನ್ಮದ ಪ್ರತಿಫಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಕರ್ಮಗಳು ಹೆಂಗೆಲ್ಲ ಟ್ರಾವೆಲ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಬೇಕಾಗಿದೆ. ಬಟ್ ನಾನು ನಿಮ್ಮನ್ನ ನೇರವಾಗಿ ಈ ಪ್ರಶ್ನೆ ಕೇಳಲೇಬೇಕು. ನಿಮ್ಮ ಪ್ರಾರಬ್ಧ ಕರ್ಮ ತೀರಿದೆ ಅನ್ನೋ ಆದ ಮೇಲೆ ಬಂದಿರುವಂಥ ಪೊಸಿಷನ್ ಇದು ಅಥವಾ ಅಂತ ಹೇಳ್ತಿದ್ದೀರಾ. ಸೊ ನಿಮಗೆ ಈ ಪ್ರಾರಬ್ಧ ಕರ್ಮ ತೀರಿದೆ ಅನ್ನೋ ಅರಿವಾದರೂ ಹೇಗಾಯಿತು? ಅಂದರೆ ಈ ವ್ಯಸನಗಳಿಂದ ದೂರ ಆಗಿದ ತಕ್ಷಣ ನನ್ನ ಪ್ರಾರಬ್ಧ ಕರ್ಮ ತೀರಿದೆ ಅಂತನಾ, ಅಥವಾ ಮತ್ತೆ ಹೇಗೆ? ನೋಡಿ, ಇದೆಲ್ಲ ನೋಡಿ, ನಾನು ಒಂದು ಹೇಳ್ತೀನಿ, ಮನುಷ್ಯನಿಗೆ